ಎಲ್ಲರೂ ಹೇಳ್ತಿದ್ರಲ್ಲ ಪ್ರೈವೇಟ್ ಸ್ಕೂಲ್ ಅಂತ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮೆಡಿಕಲ್ ಡಾಕ್ಟರ್ ಆಗ್ತಾ ಇದ್ದಾರೆ. 1 to 10th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಹುಡುಗಿ ಇವತ್ತು ಮೆಡಿಕಲ್ ಮಾಡೋದಕ್ಕೆ ಹೋಗ್ತಾ ಇದೆ. ತುಂಬಾ ಖುಷಿ ವಿಚಾರ. ಅದರಲ್ಲೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ರಥಸರ ಗ್ರಾಮ ಪಂಚಾಯತಿ ಬರುವಂತ ಊರಿನ ಹೆಣ್ಮಗಳು ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮೆಡಿಕಲ್ ಓದ್ತಾ ಐತೆ. ತುಂಬಾ ಖುಷಿ ಆಯ್ತು. ಈ ಹುಡುಗಿ ಭವಿಷ್ಯ MD ಮಾಡೋ ತನಕನ ಒಂದು ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಏನ್ MBBS ಮಾಡಿ MD ಮಾಡ್ಬೇಕಾದ್ರೆ ಅವ್ರಿಗೂ ಸಮೇತ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಇವತ್ತು ಮೆಡಿಕಲ್ ಓದ್ತಾ ಇರೋದು ತುಂಬಾ ಖುಷಿ ಆಯ್ತು. ಅದರಲ್ಲೂ ನಮ್ಮ ಪಂಚಾಯತಿ ವ್ಯಾಪ್ತಿಯ ಹೆಣ್ಮಗಳು, ಅದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಹೆಣ್ಮಗಳಿಗಿಂತ 1 to 10th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಅಂತ ಹೆಣ್ಮಗಳು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೆ ನನ್ನ ಮಗಳು ಮೆಡಿಕಲ್ ಮಾಡ್ತಾರೆ ಅಂತಿರಲ್ಲ, ಈ ಹುಡುಗಿ ನೋಡ್ಕಲೀರಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಸಮೇತ ನೀವು ಮೆಡಿಕಲ್ ಮಾಡಿಸ್ಬೋದು ಅನ್ನೋದಕ್ಕೆ ಇದೇ ಹುಡುಗಿ ಉದಾಹರಣೆ. ನೀವು ಸಮೇತ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ನಮ್ಮ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮೆಡಿಕಲ್ ಮಾಡ್ತಿದ್ಯಾ, ನನಗಂತೂ ಈ ವಿಚಾರ ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ನಮ್ಮ. ನನ್ನ ಹೆಸರು ಕಾವ್ಯ ಎಂ ಅಂತ. ನಾನು 1 to 10th ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. PUC ಪ್ರೆಸಿಡೆನ್ಸಿಲಿ ಓದಿದೆ. ಸೊ ನನಗೆ MBBS ಸೀಟ್ ಸಿಕ್ಕಿತ್ತು. ಸ್ವಲ್ಪ ಹಣದ ಕೊರತೆ ಇದರಿಂದ ದಿಲೀಪ್ ಸರ್ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ವಿ. ಆ ಸರ್ ಅಕ್ಸೆಪ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಹಿಂಗೆ ನಿಮ್ಮ ಜಿನಿ ಪ್ರಾಡಕ್ಟ್ ಬೆಳೀತಾ ಇರಲಿ, ಹಿಂಗೆ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ. ಮುಂದೆ ಡಾಕ್ಟರ್ ಆಗಿ ನಾನು ಅದೇ ಜನಸೇವೆ ಮಾಡಬೇಕು ಅಂತ ಇದ್ದೀನಿ. ನಾವು ಪದ್ಮಾಪುರದ ಗ್ರಾಮದ ವಾಸಿಯಾದ ಮಂಜುನಾಥ್ ಅಂತೇಳಿ. ನಮ್ಮ ಮಗಳು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ SLC ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಆಮೇಲೆ ಪ್ರೆಸಿಡೆನ್ಸಿಯಲ್ಲಿ ಓದಿ ಮೆಡಿಕಲ್ ಸೀಟ್ ಸಿಕ್ಕಿರುತ್ತೆ. ನಮ್ಗೆ ಓದೋಕ್ಕೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದ್ದು ಜಿನಿ ಪ್ರಾಡಕ್ಟ್ ಮಾಲೀಕರಾದಂಥ ದಿಲೀಪ್ ಸರ್ ಅವ್ರಿಗೆ ಮನವಿ ಮಾಡ್ಕೊಂಡ್ವಿ. ಸರ್ ಹಿಂಗೆ 10 ಹಾಸ್ಟೆಲ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಅದು ಬೇರೆ ಕಡೆಯಿಂದೆಲ್ಲ ಒಂದು 50,000 ಅರೇಂಜ್ ಆಯಿತು. ಇನ್ನೊಂದು 60,000 ಅವರೇ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಈಗ ನನ್ನ ಮಗಳು ಓದೋದಕ್ಕೆ ಬಡವ್ರ ಮಕ್ಕಳಿಗೆ ಒಳ್ಳೆ ಸಹಾಯ ಮಾಡ್ತಾ ಇದ್ದಾರೆ. ಓದೋ ಮಕ್ಕಳಿಗೆ ಮುಂದೆ ಇದೇ ರೀತಿ ಅವರು ಎಲ್ಲ ಬಡವ್ರ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಜಾಸ್ತಿ ಕಾಳಜಿ ಇರೋದ್ರಿಂದ ಇನ್ನೂ ಎತ್ತರಕ್ಕೆ ಬೆಳೆದವರು ಇನ್ನೂ ಎಜುಕೇಷನ್ ಕೊಡಿಸ್ಬೇಕು ಅಂತ ಕೇಳ್ಕೊಂತೀನಿ.